ಕಟೀಲಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಿ ಯಕ್ಷಗಾನ ಪ್ರಿಯೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟೋ ಯಕ್ಷಗಾನ ಮೇಳಗಳು ಇದ್ದರೂ ಕೂಡ, ಯಕ್ಷಗಾನ ಬಯಲಾಟಗಳು ಪ್ರತಿನಿತ್ಯ ಆಗ್ತಾ ಇದ್ರೂ ಕೂಡ, ಕಟೀಲಿನ ಮೇಳದ ಯಕ್ಷಗಾನ ಆಗ್ತಾ ಇದ್ದರೆ ಅಲ್ಲಿದ್ದಂಥ ಜನರಿಗೆ ಒಂದು ರೀತಿಯಾಗಿ ಭಕ್ತಿ ಪರವಶರಾಗ್ತಾರೆ. ಯಾಕಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಕಟೀಲಿನ ಶ್ರೀ ದೇವಿಯನ್ನು ನಂಬ್ತಾರೆ, ಆರಾಧನೆ ಮಾಡ್ತಾರೆ. ಕಟೀಲಿನ ದೇವಿಗೆ ಸ್ವತಃ ಪ್ರಿಯವಾಗಿರುವಂಥ ಯಕ್ಷಗಾನವನ್ನು ನೋಡಿದರೆ ತಾವೂ ಪುಣ್ಯವನ್ನು ಗಳಿಸ್ತೀವೆಂಬ ನಂಬಿಕೆಯಲ್ಲಿ ಇಂದಿಗೂ ಜನ ಬದುಕ್ತಾ ಇದ್ದಾರೆ. ಹಾಗಾಗಿ ಪ್ರತಿನಿತ್ಯ ಯಕ್ಷಗಾನ ಬಯಲಾಟಗಳು ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ 7 ಮೇಳಗಳು ಈ ಬಾರಿಯ ತಿರುಗಾಟವನ್ನು ಆರಂಭಿಸಿದೆ. ಇಲ್ಲಿ ತನಕ 6 ಮೇಳಗಳಿತ್ತು. ಈ ಬಾರಿ ಹೊಸದಾಗಿ 7ನೇ ಮೇಳ ಆರಂಭಗೊಂಡಿದೆ. ಯಾಕಂದರೆ ಅಷ್ಟು ನಿರಂತರವಾದ ಬೇಡಿಕೆಗಳು ಈಗ ಯಕ್ಷಗಾನಕ್ಕೆ ಬರ್ತಾ ಇರುವಂಥದ್ದು. ಆ ಅಂದಾಜು ಮಾಹಿತಿ ಪ್ರಕಾರವಾಗಿ ಸುಮಾರು 15 ವರ್ಷಗಳ ಕಾಲ ಈಗ ಬುಕ್ಕಿಂಗ್ ಆಗಿರುವಂಥದ್ದು. ಈಗ ಬುಕ್ ಮಾಡಬೇಕಾದಂಥ ಭಕ್ತ ಸುಮಾರು 15 ವರ್ಷಗಳ ಕಾಲ ಕಾಯಲೇಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಹಾಗಾಗಿ ಒಂದು ಯಕ್ಷಗಾನದ ಮೇಲಿರುವಂಥ ಪ್ರೀತಿ, ಮತ್ತೊಂದು ಕಟೀಲು ದುರ್ಗೆಯ ಮೇಲಿರುವಂಥ ಅಪ್ರತಿಮವಾದಂಥ ಭಕ್ತಿ. ಈ ಭಕ್ತಿ ಮತ್ತು ಪ್ರೀತಿ ಸಮ್ಮಿಳಿತವಾಗಿ ಯಕ್ಷಗಾನದಲ್ಲಿ ಈಗ ಜನ ಅದನ್ನು ನೋಡ್ತಾ ಇರುವಂಥದ್ದು. ಪ್ರಮುಖವಾಗಿ ನಿನ್ನೆ ಬಹಳಷ್ಟು ಅದ್ದೂರಿಯಲ್ಲಿ ಕಾರ್ಯಕ್ರಮ ನಡೆಯಿತು. 7ನೇ ಮೇಳಕ್ಕೆ ಸುಮಾರು 1 ಕೋಟಿ ರೂಪಾಯಿ ಮಿಕ್ಕಿ ಅಧಿಕ ವಸ್ತುಗಳನ್ನು, ಅದು ಆಭರಣ ಆಗಿರ್ಬೋದು, ಟ್ರಕ್ ಆಗಿರ್ಬೋದು, ಬೇರೆ ಬೇರೆ ರೂಪದ ವಸ್ತುಗಳನ್ನು ಭಕ್ತರೇ ಅಲ್ಲಿ ದೇಣಿಗೆಯಾಗಿ ಕೊಟ್ಟಿರುವಂಥದ್ದು. ಹಾಗಾಗಿ 7ನೇ ಮೇಳ ಈಗ ಮತ್ತೆ ತನ್ನ ಜೈತ್ಯ ಯಾತ್ರೆಯನ್ನು ಮುಂದುವರಿಸಿದೆ. ಇವತ್ತಿನಿಂದ ಕಟೀಲಿನ 7 ಮೇಳಗಳು ಈಗ ಯಾವೆಲ್ಲ ಕಡೆಗಳಲ್ಲಿ ಬುಕ್ಕಿಂಗ್ ಆಗಿದೆಯೋ ಅಲ್ಲಿ ತಿರುಗಾಟವನ್ನು ಆರಂಭ ಮಾಡುತ್ತೆ, ಅಲ್ಲಿ ಬಯಲಾಟ ಪ್ರದರ್ಶನವನ್ನು ಮಾಡುತ್ತೆ. ಸಾಕಷ್ಟು ಜನ ನಿನ್ನೆ ಕೂಡ ಸೇರಿದಿದ್ರು. ಯಾಕೆಂದರೆ ಕಟೀಲು ಮೇಳದ ಯಕ್ಷಗಾನ ಆರಂಭಗೊಳ್ಳುವಂಥದ್ದು ಮತ್ತು ಅದರ ಬಯಲಾಟದ ಆರಂಭಗೊಳ್ಳುವಂಥ ಪ್ರಕ್ರಿಯೆ ಅದು ಕಣ್ಣಿಗೆ ಹಬ್ಬ ಅಂತ ಕಾಣಿಸುತ್ತೆ. ಯಾಕಂದರೆ ಕಟೀಲು ದೇವಸ್ಥಾನದ ಮುಂಭಾಗದಲ್ಲಿ 7 ರಂಗ ಮಂಟಪಗಳನ್ನು ಹಾಕಲಾಗತ್ತೆ. 7 ಕಡೆಗಳಲ್ಲಿ ಆ ದೇವರನ್ನು, ಅಂದರೆ ಆ ಯಕ್ಷಗಾನ ದೇವರನ್ನು ಕೂರಿಸಿ ಅದಕ್ಕೆ ಪೂಜೆಗಳಾಗತ್ತೆ. ಅದಕ್ಕಿಂತ ಮುಂಚೆ ಕಟೀಲು ದೇವಸ್ಥಾನದ ಒಳಭಾಗದಲ್ಲಿ ಗೆಜ್ಜೆ ಕಟ್ಟುವಂಥ ಸಂಪ್ರದಾಯ ಕೂಡ ಆಗುತ್ತೆ. ಇದು ಬಹಳ ರೋಮಾಂಚನಕಾರಿಯಾದಂಥ ಸನ್ನಿವೇಶ. ಯಾಕೆಂದರೆ ದೇವಿಯ ಎದುರೇ ಕಲಾವಿದರು ಬಂದು ಗೆಜ್ಜೆ ಕಟ್ಟುವಂಥದ್ದು ಮತ್ತು ಅಲ್ಲಿ ಭಾಗವತರು ಹಾಡುವಂಥದ್ದು, ಚೆಂಡೆಯನ್ನು ಬಾರಿಸುವಂಥದ್ದು ಎಲ್ಲವೂ ಕೂಡ ಒಂದು ಧ್ವನಿಯಾಗಿ ಅಲ್ಲಿ ಭಕ್ತಿಯಿಂದ ಜನ ಅದನ್ನು ಕಣ್ತುಂಬಿಕೊಂಡ್ರು. ಸಂಜೆ ವೇಳೆಗೆ ಆ ಮೇಳದ ಉದ್ಘಾಟನೆಯಾಗಿ ಆನಂತರವಾಗಿ ಚೌಕಿ ಪೂಜೆ ಆಯಿತು. ಚೌಕಿ ಪೂಜೆ ನಂತರವಾಗಿ ಅಧಿಕೃತವಾಗಿ ಅಲ್ಲಿ 7ನೇ ಮೇಳಕ್ಕೆ ಆರಂಭಗೊಂಡಿತ್ತು. ಪಾಂಡವಾಶ್ವಮೇಧ ಎಂಬ ಯಕ್ಷಗಾನವನ್ನು ಇಲ್ಲಿ ಆರಂಭಗೊಳಿಸಲಾಯಿತು. ಯಾಕೆಂದರೆ ಪ್ರತಿ ಯಕ್ಷಗಾನ ತಿರುಗಾಟ ಆರಂಭಗೊಂಡ ಬಳಿಕವಾಗಿ ಮೊದಲ ಪ್ರಸಂಗ ಇರುವಂಥದ್ದು ಇದೇ ಪ್ರಸಂಗ. ಹಾಗಾಗಿ ಸಾಂಪ್ರದಾಯಿಕವಾಗಿ ಪಾಂಡವಾಶ್ವಮೇಧವನ್ನೇ ಅಲ್ಲಿ ಯಕ್ಷಗಾನದ ಕಲಾವಿದರು ಆಡಿ ತೋರಿಸಿದ್ರು. 7 ರಂಗ ಮಂದಿರದಲ್ಲಿ ಏಕಕಾಲದಲ್ಲಿ ಕಲಾವಿದರು ಕಾಲಿಗೆ ಗೆಜ್ಜೆ ಕಟ್ಟಿ ಅಲ್ಲಿ ತಮ್ಮ ಪ್ರದರ್ಶನವನ್ನು ಮಾಡಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಆ ದೃಶ್ಯ ವೈಭವವನ್ನು ಕಣ್ತುಂಬಿಕೊಂಡ್ರು. ಹಾಗಾಗಿ ಇವತ್ತಿನಿಂದ ಕಟೀಲು ಮೇಳದ ಯಕ್ಷಗಾನ ಬಯಲಾಟ ತಿರುಗಾಟ ಆರಂಭಗೊಳ್ಳುತ್ತೆ. ಉಡುಪಿ ಜಿಲ್ಲೆ ಮತ್ತು ಈ ಬಾರಿ ಬೆಂಗಳೂರಲ್ಲಿ ಕೂಡ 3 ಯಕ್ಷಗಾನ ಬಯಲಾಟಗಳನ್ನು ಮಾಡೋಕ್ಕೆ ಅಲ್ಲಿಗ ನಿರ್ಧಾರ ಮಾಡಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಬೇಡಿಕೆಯಲ್ಲಿ ಇದ್ದರೂ ಕೂಡ ಪ್ರತಿನಿತ್ಯ ಯಕ್ಷಗಾನ ಬಯಲಾಟ ಆಗುವಂಥ ಕಾರಣಕ್ಕಾಗಿ ದೂರಿನ ಪ್ರಯಾಣ ಅದು ಕಲಾವಿದರಿಗೂ ಒಂದು ರೀತಿಯಾಗಿ ಸಮಸ್ಯೆ ಆಗುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಯೋಚನೆ ಮಾಡಿಕೊಂಡು ಈಗ ಕಟೀಲು ಮೇಳ ಜೈತ್ಯ ಯಾತ್ರೆಗೆ ಮುಂದಾಗಿರುವಂಥದ್ದು. ಈಗಾಗಲೇ ಮೇಳದ ಕಲಾವಿದರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಯಾಕೆ ಕಟೀಲು ಮೇಳದ ಈ ಯಕ್ಷಗಾನ ಅಷ್ಟು ಪ್ರಾಮುಖ್ಯತೆ, ಯಾಕೆ ಜನ ಇಷ್ಟು ಭಯಭಕ್ತಿಯಿಂದ ಯಕ್ಷಗಾನವನ್ನು ನೋಡ್ತಾರೆ ಅಂತ ಹೇಳಿದರೆ ಸಾಕಷ್ಟು ಐತಿಹ್ಯಗಳು ನಮಗೆ ಕಾಣಸಿಗುತ್ತೆ. ದೇವಿ ವಿನೋದಕ್ಕಾಗಿ ಕಟೀಲಿನ ಗರ್ಭಗುಡಿಯಿಂದ ಹೊರಬಂದು ಅಲ್ಲಿ ರಕ್ತೇಶ್ವರಿ ಕಲ್ಲಿರುತ್ತೆ, ಆ ಕಲ್ಲಿನ ಮೇಲೆ ಕೂತ್ಕೊಂಡು ಯಕ್ಷಗಾನವನ್ನು ನೋಡ್ತಾಳೆ, ಈ ರೀತಿಯಾಗಿ ಸಂತೃಪ್ತಳಾಗ್ತಾಳೆಂಬ ನಂಬಿಕೆ ಈಗ ಭಕ್ತರಲ್ಲಿ ಇರುವಂಥದ್ದು. ಇದರ ಜೊತೆಗೆ ಕಟೀಲಿನ ದೇವಿ ಅಂದರೆ ಅಲ್ಲಿ ಆಭರಣ ರೂಪದಲ್ಲಿ ಅಥವಾ ದೇವಿಯನ್ನು, ಯಕ್ಷಗಾನದ ದೇವಿ ಪ್ರತಿ ಮನೆಗೆ ಹೋದಂಥ ಸಂದರ್ಭದಲ್ಲಿ, ಅಂದರೆ ಯಾರು ಬಯಲಾಟವನ್ನು ಆಡಿಸ್ತಾರೋ ಆ ಮನೆಗೆ ದೇವಿ ಹೋಗ್ತಾರೆ. ಅಲ್ಲಿ ದೇವಿ ನಿಂತು ಅಲ್ಲಿ ಪೂಜೆಗೊಳಗಾದಂಥ ಸಂದರ್ಭದಲ್ಲಿ ಸ್ವತಃ ದುರ್ಗೆಗೆ ನಮ್ಮ ಜಾಗದಲ್ಲಿ, ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀವಿ ಎಂಬ ನಂಬಿಕೆಯಲ್ಲಿ ಭಕ್ತರಿರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಇಂದಿಗೂ ಕೂಡ ಕಟೀಲು ದೇವಿಯ ಹರಕೆಯ ಸೇವೆಯಾಗಿ ಯಕ್ಷಗಾನವನ್ನು ಆಡಿ ತೋರಿಸ್ತಾರೆ. ಯಾಕಂದರೆ ಇಂತಹ ಹರಕೆಯನ್ನು ಹೇಳಿದಂಥವರು ಸಾಕಷ್ಟು ಬದುಕಿನಲ್ಲಿ ಒಳಿತನ್ನು ಕಂಡಿದ್ದಾರೆ. ಕೆಲವರು ಆರೋಗ್ಯ ಸಮಸ್ಯೆಗೆ, ಆದರೆ ಇನ್ನು ಕೆಲವರು ವೈಯಕ್ತಿಕ ಸಮಸ್ಯೆಗೆ, ಕೌಟುಂಬಿಕ ಸಮಸ್ಯೆಗೆ, ಈ ರೀತಿಯಾಗಿ ತಮಗೆ ಯಾವಾಗೆಲ್ಲ ಸಮಸ್ಯೆಗಳು ಬರುತ್ತೋ, ಸಮಸ್ಯೆಗಳ ಸುಳಿಗಾಳಿಯಲ್ಲಿ ಅವರು ಸಿಲುಕ್ತಾರೋ ಆ ಸಂದರ್ಭದಲ್ಲಿ
ಕಟೀಲಿನ ಭ್ರಮರಾಂಬಿಕೆಯನ್ನು ನೆನೆದು ತಾನು ಈ ಸಮಸ್ಯೆಯಿಂದ ಮುಕ್ತಿ ಹೊಂದರೆ ಆ ಹರಕೆ ರೂಪದಲ್ಲಿ ಯಕ್ಷಗಾನವನ್ನು ನಮ್ಮದೇ ಜಾಗದಲ್ಲಿ ಆಡಿಸಿ ತೋರಿಸ್ತೇನೆ ಅಥವಾ ದೇವಳದ ಮುಂಭಾಗದಲ್ಲಿ ಆಡಿ ತೋರಿಸ್ತೇನೆ ಎಂಬ ಹರಕೆಯನ್ನು ಹೇಳ್ತಾರೆ. ಪವಾಡ ಸದೃಶವಾಗಿ ಹರಕೆ ಕೂಡ ಈಡೇರುತ್ತೆ, ಅವರ ಕಷ್ಟಗಳು ಕೂಡ ದೂರ ಆಗುತ್ತೆ. ಕಟೀಲು ದೇವಿ ಅವರ ಬಾಳಲ್ಲಿ ಶ್ರೀರಕ್ಷೆಯನ್ನು ಕೊಡ್ತಾಳೆ. ಇಂತಹ ಅನೇಕ ಉದಾಹರಣೆಗಳು ಇವತ್ತಿಗೂ ಕೂಡ ಕಂಡು ಬಂದಿದೆ. ಇದಕ್ಕೆ ನೈಜವಾಗಿ ಸಾಕ್ಷಿ ಏನಂದರೆ ಇವತ್ತಿಗೂ ಕೂಡ ಸುಮಾರು 15 ವರ್ಷಗಳ ಕಾಲ ಕಟೀಲು ಕ್ಷೇತ್ರದ ಮೇಳಗಳ ಯಕ್ಷಗಾನಗಳು ಬುಕ್ಕಿಂಗ್ ಆಗಿರುವಂಥದ್ದು. ಹಾಗಾಗಿ ಪ್ರತಿನಿತ್ಯ ಈ ಬುಕ್ಕಿಂಗ್ ಆಗುವಂಥ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅದನ್ನು ಧಾರ್ಮಿಕ ಚೌಕಟ್ಟಿನಲ್ಲಿ ನಮ್ಮ ಕಟೀಲಿನಿಂದ ವಿಶೇಷ ರೀತಿಯಲ್ಲಿ ಅದನ್ನು ಆಡಿಸುವಂತಹ ಒಂದು ಪದ್ಧತಿ ನಮ್ಮ ತುಳುನಾಡಿನಲ್ಲಿದೆ. ದೇವರಿಗೆ ಹರಕೆ ಹೊತ್ತಾಗಿರ್ಬೋದು ಅಥವಾ ಯಾವುದೇ ಮನಸ್ಸಿನ ಒಂದು ಕಾಮನೆಗಳನ್ನು ಅವರು ಇಟ್ಟುಕೊಂಡು ಯಾವುದಾದ್ರೂ ವಿಚಾರದಲ್ಲಿ ಹರಕೆ ಹೊತ್ತು ಆಗಿರ್ಬೋದು, ಈ ವಿಚಾರವನ್ನು ಈ ಯಕ್ಷಗಾನವನ್ನು ನಮ್ಮ ತುಳುನಾಡಿನಾದ್ಯಂತ ಆಡಿಸುವುದು ಒಂದು ರೂಢಿಯಲ್ಲಿ ಬಂದಿದೆ. ಅದು ಸಹ ಕಟೀಲಿನ ಈ ಕ್ಷೇತ್ರದಿಂದ 6 ಮೇಳಗಳು ಈಗಲೇ ಅದು ಸಂಭ್ರಮದಿಂದ ನಡೀತಾ ಇತ್ತು. ಇವತ್ತು ಖುಷಿಯ ವಿಷಯ ಏನಂತ ಹೇಳಿದರೆ 7ನೇ ಮೇಳ ಕೂಡ ಇವತ್ತು ಶುರುವಾಗಿದೆ. ಈ ಎಲ್ಲ ಮೇಳಗಳಿಗೂ ಅಮ್ಮನ ದಯೆ ಸಂಪೂರ್ಣವಾಗಿ ಇದೆ ಎಂದು ಹೇಳಲಿಕ್ಕೆ ನಾನು ಹಿಂಜರಿಯುವುದಿಲ್ಲ. ಯಾಕೆಂದರೆ ಇಲ್ಲಿ ನೆರೆದಂತಹ ಜನಸ್ತೋಮವನ್ನು ನೋಡಿದರೆ ಸಾಕಾಗ್ತದೆ. ಅದನ್ನು ನಾವೇನು ಬಾಯಲ್ಲಿ ಪ್ರಕಟ ಮಾಡಬೇಕಂತಿಲ್ಲ. ಅಮ್ಮನ ಒಂದು ಅನುಗ್ರಹ ಖಂಡಿತವಾಗಿ ಈ ಎಲ್ಲ ಮೇಳಗಳ ಮೇಲೆ ಮತ್ತು ಈ ಮೇಳಗಳನ್ನು ಪ್ರೋತ್ಸಾಹಿಸಿದಂಥ ಅದನ್ನು ಪೋಷಣೆ ಮಾಡುವಂಥವರ ಮೇಲೆ ಮತ್ತು ಭಕ್ತಾದಿಗಳ ಮೇಲೆ ಖಂಡಿತವಾಗಿ ಇದೆ ಹೇಳುವಂಥದ್ದು ಈಗ ಖುಷಿಯ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಭಕ್ತಾದಿಗಳು ಸೇವೆ ಆಡಿಸುವುದನ್ನು ನಿರಂತರವಾಗಿ ಹೆಚ್ಚಿಸ್ತಾ ಬಂದ ಕಾರಣ ಸುಮಾರು 15 ವರ್ಷಗಳ ಕಾಲ ಯಕ್ಷಗಾನಕ್ಕಾಗಿ ಕಾಯುವಂತಹ ಪರಿಸ್ಥಿತಿ ಒದಗಿ ಬಂದ ಕಾರಣ 6 ಯಕ್ಷಗಾನ ಮೇಳಗಳಿದ್ದದ್ದನ್ನು ಈ ವರ್ಷ 7ನೇ ಯಕ್ಷಗಾನ ಮೇಳವನ್ನು ಹೊರಡಿಸುವ ಮೂಲಕವಾಗಿ 7 ಯಕ್ಷಗಾನ ಮೇಳವುಳ್ಳಂತಹ ದೇವಸ್ಥಾನ ಎನ್ನುವುದಾಗಿ ಮಾಡಲಾಗಿದೆ. ಇದಕ್ಕೆ ಪ್ರೇರಣೆ ದುರ್ಗಾಪರಮೇಶ್ವರಿಯೇ. ಈ ದಿನವನ್ನು ಪ್ರತಿ ವರ್ಷ ಉತ್ಸವದಾಗಿ ಆಚರಣೆ ಮಾಡಲಾಗ್ತದೆ. ಈ ವರ್ಷ 7ನೇ ಮೇಳ ಆಗೋದ್ರಿಂದ ಕಿಕ್ಕಿರಿದು ಜನಸಂದಣಿ ಇದೆ. ಎಲ್ಲ ಭಕ್ತಾದಿಗಳು ಆ ದೇವರ ದರ್ಶನ, ಅದರೊಂದಿಗೆ ಯಕ್ಷಗಾನ ದೇವರ ದರ್ಶನ, ದೇವರ ಪ್ರಸಾದದ ಊಟ, ಆಮೇಲೆ ನೋಡತಕ್ಕಂತಹ ಆಟ, ಇದರಲ್ಲಿ ಸಂತೃಪ್ತಿಯನ್ನು ಪಡ್ಕೊಂಡು ದೇವಿಯ ಅನುಗ್ರಹ ಅಂತ ಹೋಗತಕ್ಕಂತಹ ಈ ಶುಭ ಕ್ಷಣದಲ್ಲಿ ದೇವರು ಎಲ್ಲರನ್ನೂ ಒಳ್ಳೆಯದು ಮಾಡಲಿ ಅಂತ ದೇವರಲ್ಲಿ ಈ ಮೂಲಕವಾಗಿ ಕೇಳಿಕೊಳ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಬೇರೆ ಬೇರೆ ಆಚರಣೆಗಳು ಆರಂಭಗೊಂಡಿದೆ. ಅದು ಕಂಬಳದಿಂದ ಹಿಡಿದು ಇದೀಗ ಯಕ್ಷಗಾನ ಮೇಳಗಳು ಕೂಡ ತನ್ನ ತಿರುಗಾಟವನ್ನು ಆರಂಭಗೊಳಿಸಿರುವಂಥದ್ದು. ಹಾಗಾಗಿ ಮುಂದಿನ 6 ತಿಂಗಳ ಕಾಲ ಈ ಕಲಾವಿದರು ಕಾಲಿಗೆ ಗೆಜ್ಜೆ ಕಟ್ಟಿ ದೇವಿಯ ಸೇವೆಯನ್ನು ಮಾಡ್ತಾರೆ, ಇದರ ಜೊತೆಗೆ ಕಲಾರಾಧನೆಯನ್ನು ಮಾಡ್ತಾರೆ. ಹಾಗಾಗಿ ಇಡೀ ಜಿಲ್ಲೆಯ ಜನರಿಗೆ ಇನ್ನು ರಾತ್ರಿ ಏನಿದೆ ಅದು ಬಹಳ ರೋಮಾಂಚನಕಾರಿಯಾಗುತ್ತೆ, ವೈವಿಧ್ಯಮತೆಯಿಂದ ಕೂಡಿರುತ್ತೆ ಮತ್ತು ಆ ಬೆಳಕಿನ ಆಟದಿಂದ ಆ ರಾತ್ರಿಯ ಕಣ್ಣನ್ನು ತಂಪಾಗಿಸುವಂಥ ಎಲ್ಲ ಸಂದರ್ಭಗಳು ಇನ್ನು ಮುಂದೆ ಈ ಕರಾವಳಿಯ ಮಣ್ಣಿನಲ್ಲಿ ಆಗತ್ತೆ. ಹಾಗಾಗಿ ಕಟೀಲು ಕ್ಷೇತ್ರದ ಈ ಯಕ್ಷಗಾನ ಮೇಳಗಳು ಈಗ ಹೊರಟೋಕೆ ಅಂದರೆ ತನ್ನ ತಿರುಗಾಟವನ್ನು ಆರಂಭ ಮಾಡೋಕ್ಕೆ ಮುಂದುವರಿಸಿದೆ. ಹಾಗಾಗಿ ಈಗಾಗಲೇ ಬುಕ್ಕಿಂಗ್ ಮಾಡಿರುವಂತಹ ಸಾಕಷ್ಟು ಜನ ತನ್ನ ಸರದಿ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಅಂದಾಜಿನ ಪ್ರಕಾರವಾಗಿ ಒಂದು ಮೇಳ ಸುಮಾರು 160ಕ್ಕಿಂತ ಹೆಚ್ಚು ಬಯಲಾಟವನ್ನು ಆಡಿ ತೋರಿಸುತ್ತೆ. ಹಾಗಾಗಿ 7 ಮೇಳಗಳನ್ನು ಹೋಲಿಕೆ ಮಾಡಿ ನೋಡೋದಾದರೆ ದೊಡ್ಡ ಸಂಖ್ಯೆಯಲ್ಲಿ ಕಟೀಲಿನ ಮೇಳಗಳು ಈ ಬಾರಿ ಯಕ್ಷಗಾನ ಬಯಲಾಟವನ್ನು ಪ್ರದರ್ಶನ ಮಾಡುತ್ತೆ. ನೀವು ಒಂದು ಬಾರಿ ಈ ಕಟೀಲು ಕ್ಷೇತ್ರದ ಮೇಳಗಳ ಬಯಲಾಟ ಅಂದರೆ ಯಕ್ಷಗಾನವಾದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬನ್ನಿ. ಇಲ್ಲಿನ ಅಂದರೆ ಬೇರೆ ಬೇರೆ ಊರಿನಲ್ಲಿ ಪ್ರತಿನಿತ್ಯ ಯಕ್ಷಗಾನ ಮೇಳ ಅಂದರೆ ಕಟೀಲಿದ್ದೇ ಆಗಿರುತ್ತೆ ಮತ್ತು ಬೇರೆ ಮೇಳಗಳು ಕೂಡ ಯಕ್ಷಗಾನ ಬಯಲಾಟವನ್ನು ಆಡಿ ತೋರಿಸುತ್ತೆ. ಯಕ್ಷಗಾನದ ಶ್ರೀಮಂತ ಪರಂಪರೆಯನ್ನು ಕಣ್ತುಂಬಿಕೊಳ್ಬೇಕಾದ್ರೆ ತಾವು ಒಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬನ್ನಿ, ಇಲ್ಲಿನ ಯಕ್ಷಗಾನವನ್ನು ತಮ್ಮ ಕಣ್ಮನಗಳಲ್ಲಿ ತುಂಬಿಸಿಕೊಳ್ಳಿ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲ ವಿಶೇಷ ಕಾರ್ಯಕ್ರಮಗಳಿಗಾಗಿ ನ್ಯೂಸ್ 18 ಡಿಜಿಟಲ್ ಪ್ಲ್ಯಾಟ್ಫಾರ್ಮನ್ನು ಫಾಲೋ ಮಾಡ್ತಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.